ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮುರ್ಕಟ್ಟಿ. ತಮ್ಮೆಲ್ಲರಿಗೂ ಭಕ್ತಿಯ ಸ್ವಾಗತ. ಇವತ್ತಿನ ದಿನ ಖಾರದ ಪುಡಿಯಿಲ್ಲದೆ ಕಾರ್ಪೋಟಕ ವಿಷ. ನಾವೇನು ಈ ಖಾರದ ಪುಡಿಯನ್ನು ಬಳಸ್ತದೆ ಮನೆಯಲ್ಲಿ, ಅದರಲ್ಲಿ ಕಾರ್ಪೋಟಕ ವಿಷಾನ ಇದೆ. ಮೆಣಸಿನಕಾಯಿ, ಕೆಂಪು ಮೆಣಸಿನಕಾಯಿಯನ್ನು ಮಾಡ್ತಕ್ಕಂಥ ಆ ಖಾರದ ಪುಡಿ ಹಿಂದೆ ಮನೆಯಲ್ಲೇ ಮಾಡ್ತಾಯಿದ್ರು. ಅದು ಒಂದು ಔಷಧವಾಗಿಯೂ ಕೂಡ ಕೆಲಸ ಮಾಡುತ್ತೆ. ಖಾರದ ಪುಡಿ ಹೇಗೆ ಅದನ್ನು ಸಮತೋಲನದಲ್ಲಿ ತಿಂದರೆ, ಅದರ ಪ್ರಮಾಣ ವೇರಿಯೇಷನ್ ಆದರೆ ಅದರಿಂದ ಭಯಾನಕ ರೋಗಗಳು ಬರ್ತವೆ. ಅವೇನಂತ ನಿಮಗೆ ಈ ಎಪಿಸೋಡ್ನಲ್ಲಿ ಹೇಳ್ತೇವೆ. ಮೊದಲು ಖಾರದ ಪುಡಿಯನ್ನು ಮನೇಲಿ ಮಾಡೋರು ಹೇಗೆ, ಅದರಲ್ಲಿ ಬೆಳ್ಳುಳ್ಳಿ ಹಾಕೋರು, ಜೀರಿಗೆ ಹಾಕೋರು, ಅದನ್ನೆಲ್ಲ ಹಾಕಿ ಸ್ವಲ್ಪ ಅರಿಶಿನನೂ ಹಾಕಿ ಚೆನ್ನಾಗಿ ಖಾರದ ಪುಡಿಯನ್ನು ತಯಾರಿಸ್ತಾಯಿದ್ರು ಮನೆಯಲ್ಲಿ. ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಅದನ್ನು ಪ್ರಿಪ್ರೇಷನ್ ಮಾಡಿದಾಗ ಅದರಿಂದ ನಮ್ಮ ಶರೀರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಆರೋಗ್ಯದ ಲಾಭಗಳು ಸಿಗ್ತವೆ. ಆದರೆ ಅದೇ ಖಾರದ ಪುಡಿಯನ್ನು ನಾವೀಗ ಮಾರ್ಕೆಟಿಂದ ತರ್ತಾಯಿದ್ದೀವಿ. ಅದರಲ್ಲಿ ಕಲರ್ಗೆ ಅಂತ ರೆಡ್ ಆಕ್ಸೈಡ್ ಹಾಕ್ತಾಯಿದ್ದಾರೆ, ಮತ್ತು ತೂಕ ಬರಲಿ ಅಂಥೇಳಿ ಇಟ್ಟಿಗೆ ಪೌಡ್ರನ್ನು ಬೆರೆಸ್ತಾ ಇದ್ದಾರೆ, ಮರಳಿನ ಪೌಡ್ರನ್ನು ಬೆರೆಸ್ತಾ ಇದ್ದಾರೆ. ಹಾಗೆಯೇ ರೋಡಮೆನ್ ಅಂತಕ್ಕಂಥ ಒಂದು ಭಯಾನಕವಾಗಿರ್ತಕ್ಕಂಥ ಕೆಮಿಕಲನ್ನು ಬಳಸ್ತಾ ಇದ್ದಾರೆ. ಹೀಗೆ ಅದು ಕಲರ್ ಬರಲಿಕ್ಕೆ ರೆಡ್ ಆಕ್ಸೈಡ್ ಅಂತಕ್ಕಂಥ ಕೆಮಿಕಲ್ಸ್ಗಳನ್ನು ಬಳಸ್ತಾರೆ. ಇದರಿಂದ ನಾವೇನು ಮಾಡ್ತೇವೆ, ಆ ಪೌಡ್ರ್ ತುಂಬ ಕೆಂಪು ಕಾಣಿಸ್ತಂತ ಹೇಳಿದರೆ ನಾವು ಅಟ್ರಾಕ್ಷನ್ಗಳಿಗಾಗಿ ಅದನ್ನು ನಾವು ತೊಗೊಂಡು ಬರ್ತೇವೆ. ಆದರೆ ಅದರಲ್ಲಿರ್ತಕ್ಕಂಥ ಕೆಮಿಕಲ್ಗಳು ನಮ್ಮ ಶರೀರದಲ್ಲಿ ವಾತ, ಪಿತ್ತ, ಕಫ ದೋಷಗಳನ್ನು ಏಕಕಾಲದಲ್ಲಿ ಅಸಮತೋಲನಗೊಳಿಸುವ ಮೂಲಕ ನಮಗೆ ಭಯಾನಕವಾಗಿರ್ತಕ್ಕಂಥ ಅಸಾಧ್ಯ ರೋಗಗಳು ಬರಲಿಕ್ಕೆ, ಆಟೋಇಮ್ಯೂನ್ ಡಿಸೀಸ್ಗಳು ಬರಲಿಕ್ಕೆ ಇವು ಮುಖ್ಯವಾಗಿರ್ತಕ್ಕಂಥ ಕಾರಣ ಆಗ್ತದೆ. ಅದಕ್ಕೆ ನಾವು ಏನಾದರೂ ಇನ್ನು ಮೇಲೆ ಆರೋಗ್ಯವಾಗಿರಬೇಕು ಅಂತ ಅಂದ್ಕೊಂಡ್ರೆ ನಮ್ಮ ಮನೇಲಿ ಏನು ಬಂದಿದ್ದಾವಲ್ಲ ಇವೆಲ್ಲ ಈ ಪ್ಯಾಕಿಂಗ್ ಪ್ರಾಡಕ್ಟ್ಗಳು, ಪ್ಯಾಕಿಂಗ್ ಉಪ್ಪಿನಕಾಯಿ ಬಂತು, ಪ್ಯಾಕಿಂಗ್ ಹಪ್ಪಳ ಬಂತು, ಪ್ಯಾಕಿಂಗ್ ಸಂಡಿಗೆ ಬಂತು, ಎಲ್ಲ ಪ್ಯಾಕಾಗಿ ಬರ್ತವೆ. ಅದ್ರ ಬಗ್ಗೆ ಆಮೇಲೆ ಸಂಚಿಕೆಯಲ್ಲಿ ಹೇಳ್ತೇನೆ. ಈಗ ಖಾರದ ಪುಡಿ ಬಗ್ಗೆ ಮಾತಾಡ್ತೇನೆ. ಈ ಖಾರದ ಪುಡಿಯನ್ನು, ಪ್ಯಾಕಿಂಗ್ ಆಗಿ ಬರ್ತಕ್ಕಂಥ ಖಾರದ ಪುಡಿಯನ್ನು ನಾವು ಹಿಂದೆ ನಿಲ್ಲಿಸ್ಬೇಕು. ಮೆಣಸಿನಕಾಯಿ ತರಬೇಕು, ಕೆಂಪು ಮೆಣಸಿನಕಾಯಿ, ಮನೇಲೆ ಖಾರವನ್ನು ಪೌಡ್ರ್ ಮಾಡ್ಕೋಬೇಕು. ಈಗಂತೂ ಏನು ಕುಟ್ಟಂಗಿಲ್ಲ, ಮನೇಲಿ ಮಿಕ್ಸರ್ ಬಂದಿದೆ, ಒಂದು 5 ನಿಮಿಷದಲ್ಲಿ ಖಾರದ ಪೌಡ್ರ್ ಆಗಿಬಿಡ್ತದೆ. ಚೆನ್ನಾಗಿ ಅದನ್ನು ಹುರ್ಕೊಂಡು ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪು, ಸ್ವಲ್ಪ ಪ್ರಮಾಣದಲ್ಲಿ ಬೆಳ್ಳುಳ್ಳಿ, ಜೀರಿಗೆ, ಅರಿಶಿನದ ಸ್ವಲ್ಪ ಕೊಂಬು, ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಖಾರವನ್ನು ಪೌಡ್ರ್ ಮಾಡಿದ್ರೆ ಕಂಪಿರ್ತದೆ. ನಮ್ಮ ಆಯುರ್ವೇದ ಶಾಸ್ತ್ರದ ಪ್ರಕಾರ 6 ರಸಗಳಿದ್ದಾವೆ. ಕಟುತಿಕ್ತ, ಮಧುರ, ಆಮ್ಲ, ಲವಣ, ಕಟುತಿಕ್ತ, ಕಷಾಯ ಅಂಥೇಳಿ. ಮಧುರ ಅಂದರೆ ಸಿಹಿ, ಆಮ್ಲ ಅಂದರೆ ಹುಳಿ, ಲವಣ ಅಂದರೆ ಉಪ್ಪು, ಕಟು ಅಂದರೆ ಖಾರ, ತಿಕ್ತ ಅಂದರೆ ಕಹಿ, ಕಷಾಯ ಅಂದರೆ ಒಗರು. ಈ 6 ರಸಗಳಲ್ಲಿ ಕಟು ರಸದ ಪ್ರಧಾನತೆ ಏನು ಅಂಥೇಳಿ ಆಯುರ್ವೇದದಲ್ಲಿ ಹೇಳಾಗಿದೆ. ಯಾವ ರೀತಿ ಹೇಳಾಗುತ್ತೆ ಅಂದರೆ, ಇದು ದೀಪನ ಪಾಚನವಾಗಿ ಕೆಲಸ ಮಾಡುತ್ತೆ, ಕಫವನ್ನು ಸಮತೋಲನವಾಗಿಡಲಿಕ್ಕೆ ಕೆಲಸ ಮಾಡುತ್ತೆ, ಶರೀರದಲ್ಲಿ ರಕ್ತ ಸಂಚಾರವನ್ನು ಇದು ಕ್ರಿಯಾಶೀಲಗೊಳಿಸುತ್ತೆ. ದೀಪನ ಅಂತೇಳಿದರೆ ನಾವು ಹಸಿವು ಚೆನ್ನಾಗಾಗಲಿಕ್ಕೆ ಖಾರ ನಮ್ಮ ಡೈಜೆಸ್ಟಿವ್ ಎಂಜೈಮ್ಸ್ಗಳನ್ನು, ನಮ್ಮ ಒಳಗಡೆ ಇರತಕ್ಕಂಥ ಒಂದು ಜೀರ್ಣ ರಸಗಳನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ. ಪಾಚನ ಅಂದರೆ ತಿಂದಿರುವ ಆಹಾರವನ್ನು ಪಚನ ಮಾಡಲಿಕ್ಕೆ ಅದು ಉಪಯೋಗ ಆಗುತ್ತೆ. ಹಾಗೆಯೇ ನಮ್ಮ ಶರೀರದಲ್ಲಿ ಎಲ್ಲೂ ಬ್ಲಾಕೇಜ್ ಆಗದಂಗೆ ರಕ್ತ ಸಂಚಾರವನ್ನು ಸರಾಗವಾಗಿಡಲಿಕ್ಕೆ ಅದು ಒಳ್ಳೆಯ ಒಂದು ರಸವಾಗಿ ಕೆಲಸ ಮಾಡುತ್ತೆ, ಔಷಧಿಯಾಗಿ. ಮತ್ತು ನಮ್ಮಲ್ಲಿ ಎಲ್ಲೂ ಕೂಡ ಈ ಕಫದೋಷದಿಂದ ಆಗ್ತಕ್ಕಂಥ ಸಮಸ್ಯೆಗಳನ್ನು ತಡೆಗಟ್ಟತಕ್ಕಂಥ ಕೆಲಸವನ್ನು ಇದು ಮಾಡ್ತದೆ. ಕಫದೋಷದಿಂದ ಒಬೆಸಿಟಿ ಬರ್ಬೋದು, ಕಫದೋಷದಿಂದ 20ಕ್ಕೂ ಹೆಚ್ಚು ರೋಗಗಳು ಬರ್ತವೆ. ಕಣ್ಣಿನ ಸಮಸ್ಯೆ, ಇವೆಲ್ಲ ಚರ್ಮದ ಆರೋಗ್ಯದ ಸಮಸ್ಯೆಗಳು, ನರಗಳ ದೌರ್ಬಲ್ಯತೆ, ಹೆಣ್ಣುಮಕ್ಕಳಲ್ಲಿ ಗಂಡು ಮಕ್ಕಳಲ್ಲಿ ಮಕ್ಕಳು ಆಗದೇ ಇರತಕ್ಕಂಥ ಸಮಸ್ಯೆಗಳು, ಹೀಗೆ ಹಲವಾರು ಸಮಸ್ಯೆಗಳು ಕಫ ದೋಷದಿಂದ, ಅಸ್ತಮಾ, ಬ್ರಾಂಕೈಟಿಸು, ಅಲರ್ಜಿಟಿಕ್ ಬ್ರಾಂಕೈಟಿಸು, ಇವೆಲ್ಲ ರೋಗಗಳು ಬರ್ತವೆ. ಅದಕ್ಕೆ ಕಫ ದೋಷವನ್ನು ಸಮತೋಲನವಾಗಿಡಲಿಕ್ಕೆ ಕಟು ರಸ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾರೆ. ಅದಷ್ಟೇ ಅಲ್ಲದೆ ಚರ್ಮದ ಕಾಂತಿಯನ್ನು ಚೆನ್ನಾಗಿಡಲಿಕ್ಕೆ, ಜೊತೆಗೆ ನಮ್ಮ ಶರೀರದಲ್ಲಿ ರಕ್ತ ಶುದ್ಧೀಕರಣ ಮಾಡಲಿಕ್ಕೆ, ರಕ್ತ ಸಂಚಾರವನ್ನು ಸರಾಗವಾಗಿ ಮಾಡಲಿಕ್ಕೆ
ಹಾಗೂ ದೋಷಗಳನ್ನು ಸಮತೋಲನವಾಗಿಡಲಿಕ್ಕೆ, ಧಾತುಗಳನ್ನು ಪ್ರಖರವಾಗಿ ಕ್ರಿಯಾಶೀಲವಾಗಿಡಲಿಕ್ಕೆ ಈ ಕಟುರಸ ರಸ ಬಹಳ ಉಪಯುಕ್ತ ಅಂಥೇಳಿ ಹೇಳ್ತಾರೆ. ಆದರೆ ಇದು ಅತಿಯಾದರೆ ಈಗೇನು ನಾವು ಇದನ್ನು ಬೆನಿಫಿಟ್ ಹೇಳಿದ್ವಲ್ಲ, ಇದ್ರ ಉಲ್ಟಾ ಆಗುತ್ತೆ. ಅತಿಯಾಗಿ ಖಾರ ತಿಂದರೆ ಏನಾಗುತ್ತೆ? ಅಜೀರ್ಣದ ಸಮಸ್ಯೆ ಆಗುತ್ತೆ, ಮಲಬದ್ಧತೆ ಸಮಸ್ಯೆ ಆಗುತ್ತೆ, ರಕ್ತ ಕೆಡುತ್ತೆ, ಶರೀರದಲ್ಲಿ ಬ್ಲಾಕೇಜ್ ಆಗುತ್ತೆ, ಹೆಮರೇಜ್ ಆಗುತ್ತೆ, ಬ್ರೈನ್ ಹೆಮರೇಜು, ಹಾರ್ಟಲ್ಲಿ ಬ್ಲಾಕೇಜು, ನರಗಳಲ್ಲಿ ಬ್ಲಾಕೇಜು, ಹಾಗೆ ನಪುಂಸಕತ್ವದ ಸಮಸ್ಯೆ, ಬಂಜಿತನದ ಸಮಸ್ಯೆ. ಹಾಗೆ ಕಟುರಸವನ್ನು ಅಧಿಕವಾಗಿ ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಪಿತ್ತಜ ಮತ್ತು ವಾತಜ ವ್ಯಾಧಿಗಳು ಹೆಚ್ಚಾಗ್ತವೆ. ವಾತ ಪಿತ್ತ ದ್ವಂದ್ವ ಪ್ರಕೃತಿಯಿಂದ ಅದೇ ಕೆಲವು ಸಂದರ್ಭದಲ್ಲಿ ನಮಗೆ ಕ್ಯಾನ್ಸರ್ ಆಗಿನೂ ಕೂಡ ತೊಂದರೆ ಕೊಡಬಹುದು, ಗಂಟಾಗುತ್ತೆ. ಶರೀರದಲ್ಲಿ ಇನ್ಫ್ಲಮೇಷನ್ನು, ಇನ್ಫೆಕ್ಷನ್ನು, ಟಾಕ್ಸಿಸಿಟಿ ಹೆಚ್ಚಾಗಲಿಕ್ಕೆ, ಆಮಪಿತ್ತ ಮತ್ತು ಆಮವಾತ ಆಗಲಿಕ್ಕೆ ಮೂಲ ಕಾರಣವೇ ಅಧಿಕವಾಗಿ ಖಾರವನ್ನು ಸೇವನೆ ಮಾಡೋದು. ಅದಕ್ಕೆ ಅತಿಯಾದರೆ ಅಮೃತನ ವಿಷ ಅಂತ ಹೇಳ್ತಾರೆ. ಒಬ್ಬ ಮನುಷ್ಯ ಖಾರವನ್ನು ಹೇಗೆ ಸೇವನೆ ಮಾಡಬೇಕು, ಎಷ್ಟು ಸೇವನೆ ಮಾಡಬೇಕು ಅನ್ನೋದು ಬಹಳ ಅತ್ಯಗತ್ಯವಾಗಿರ್ತಕ್ಕಂಥದ್ದು. ಒಂದು ದಿನಕ್ಕೆ ಒಬ್ಬ ಮನುಷ್ಯ ಕಾಳುಮೆಣಸಿನ ಪುಡಿ ಆಗಲಿ ಅಥವಾ ಖಾರದ ಪುಡಿ ಆಗಲಿ, ನಾನು ಮೆಣಸಿನ ಪುಡಿಯನ್ನು ಹೇಳ್ತೀನಿ ಈಗ, ಯಾವುದು ನಮ್ಮ ಕೆಂಪು ಮೆಣಸಿನ ಪೌಡ್ರು, ಅದನ್ನೆಷ್ಟು ಬಳಸ್ಬೋದು ಅಂತ ಹೇಳಿದ್ರೆ, ಒಂದು ಊಟಕ್ಕೆ ಒಂದು ಸಲ ಪ್ರಸಾದ ಮಾಡಿದ್ರೆ 1 ರಿಂದ 2 ಚಿಟಿಕೆ ಅಷ್ಟು ಅದು ಖಾರದ ಪುಡಿ ಸೇರಬೇಕು ಅವನ ದೇಹಕ್ಕೆ. 1 ರಿಂದ 2 ಚಿಟಿಕೆ ಅಷ್ಟೇ. ಅಧಿಕವಾಗಿ ಸೇವನೆ ಮಾಡೋದ್ರಿಂದ ಅದರಿಂದ ರೋಗ ಬರ್ತದೆ. ಸಮತೋಲನದಲ್ಲಿ ಸೇವನೆ ಮಾಡೋದ್ರಿಂದ ಅದರಿಂದ ರೋಗ ಬರದಂತೆ ನಮ್ಮ ಶರೀರ ಆರೋಗ್ಯವಾಗಿರ್ತದೆ. ಅದಕ್ಕೆ ನಮ್ಮ ಹಿರಿಯರು ಅದನ್ನೇ ನಮಗೆ ಒಂದೇ ಮಾತಿನಲ್ಲಿ ಹೇಳ್ತಾರೆ, ಅತಿಯಾದರೆ ಅಮೃತವೂ ಕೂಡ ವಿಷ ಅಂಥೇಳಿ. ಹಾಗಾಗಿ ನಾವು ಮೊದಲು ಏನು ಮಾಡಬೇಕು? ಖಾರದ ಪುಡಿಯನ್ನು ಮನೆಯಲ್ಲೇ ತಯಾರಿಸ್ಕೊಳ್ಳೋದನ್ನು ಕಲಿಬೇಕು. ಹೊರಗಿನ ಖಾರದ ಪುಡಿಯನ್ನು ತಿನ್ನೋದ್ರಿಂದ ತುಂಬ ಅಪಾಯಕಾರಿಯಾಗಿರ್ತಕ್ಕಂಥ ಸಮಸ್ಯೆಗಳು ಎದುರಾಗ್ತವೆ. ಆಮೇಲೆ ಮನೆಯಲ್ಲೇ ತಯಾರಿಸಿರ್ತಕ್ಕಂಥ ಖಾರದ ಪುಡಿಯನ್ನು ಹಿತಮಿತವಾಗಿ ಬಳಸೋದನ್ನು ಕಲಿಬೇಕು. ಅಧಿಕವಾಗಿ ಖಾರ ತಿನ್ನೋದ್ರಿಂದ ಹೆಚ್ಚು ಚರ್ಮ ರೋಗಗಳು ಬರಲಿಕ್ಕೆ ಮುಖ್ಯ ಕಾರಣ ಆಗ್ತದೆ. ವಾತ ಪಿತ್ತ ಈ ರೋಗಗಳನ್ನು ನಾವು ನಿಯಂತ್ರಣ ಮಾಡಬೇಕು ಅಂತ ಹೇಳಿದ್ರೆ ಅದು ದ್ವಂದ್ವ ಪ್ರಕೃತಿಯಿಂದ ಬಂದರೆ ತುಂಬ ಕಷ್ಟ ಆಗುತ್ತೆ. ವ್ಯಾಪ್ತಿ ಆಗ್ಬೋದು, ಅಸಾಧ್ಯವಾಗಿಯೂ ಕೂಡ ನಮ್ಮ ಜೀವನಕ್ಕೆ ತೊಂದರೆ ಕೊಡ್ಬೋದು. ಅದಕ್ಕಾಗಿ ನಾವು ಖಾರದ ಪುಡಿಯನ್ನು ಸಮತೋಲನದಲ್ಲಿ ಸೇವನೆ ಮಾಡೋಣ. ನಾಲಿಗೆ ರುಚಿಗೆ ಅಧಿಕವಾಗಿ ಖಾರ ತಿನ್ನೋದು ಅತ್ಯಂತ ಅಪಾಯಕಾರಿ. ಹಾಗಂತ ಖಾರನೇ ತಿಂದೇ ಇರತಕ್ಕಂಥದ್ದು ಕೂಡ ಒಳ್ಳೆಯದಲ್ಲ. ತಿನ್ನೋದು ಸಮತೋಲನವಾಗಿ ತಿನ್ನೋದು, ಉಂಡು ಉಪವಾಸಿಯಾಗು, ಬಳಸಿ ಬ್ರಹ್ಮಚಾರಿಯಾಗು ಅಂತ ಹೇಳಿ ಏನು ಶರಣರು ಹೇಳಿದರೆ, ಆ ನಿಟ್ಟಿನಲ್ಲಿ ನಾವು ಇದನ್ನು ಉಪಯೋಗಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಒಟ್ಟಿನಲ್ಲಿ ಈ ಎಪಿಸೋಡ್ ಮಾಡೋ ಉದ್ದೇಶ ಏನಂದರೆ, ಖಾರವನ್ನು ಸಮತೋಲನ ತಿನ್ನಬೇಕು. ಪ್ಯಾಕಿಂಗ್ ಆಗಿರ್ತಕ್ಕಂಥ ಮಾರ್ಕೆಟಲ್ಲಿ ಬರ್ತಕ್ಕಂಥ ಖಾರದ ಪುಡಿಯನ್ನು ಇವತ್ತೇ ನೀವು ನಿಲ್ಲಿಸಬೇಕು. ಯಾಕಂದರೆ ಒಂದು ಸರಿ ಕ್ಯಾನ್ಸರ್ ಬಂತು ಅಂದರೆ ಮುಗಿದೋಯ್ತು ಕತೆ. ಅದರಿಂದ ಕಿಡ್ನಿ ಫೇಲ್ ಆಗ್ತದೆ, ಅದರಿಂದ ಲಿವರ್ ಸಮಸ್ಯೆ ಆಗುತ್ತೆ, ಲಿವರ್ ಸಿರೋಸಿಸ್ಸು, ಅಲ್ಸರೈಟಿವ್ ಕೊಲೈಟಿಸ್ ಆಗುತ್ತೆ, ಕರಳಿನಲ್ಲಿ ಅಲ್ಸರ್ ಆಗುತ್ತೆ, ಸುಮಾರು ರೋಗಗಳು ಬರ್ತವೆ. ಅದಕ್ಕೆ ದಯವಿಟ್ಟು ಕೆಮಿಕಲ್ ಹಾಕಿರ್ತಕ್ಕಂಥ ಮಾರ್ಕೆಟಲ್ಲಿ ಬರ್ತಕ್ಕಂಥ ಪ್ಯಾಕಿಂಗ್ ಖಾರದ ಪುಡಿಯನ್ನು ಇವತ್ತೇ ನಿಲ್ಲಿಸಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತಾ, ಈ ಮಾಹಿತಿ ಇಷ್ಟ ಆದಲ್ಲಿ ತಮ್ಮ ಬಂಧು ಮಿತ್ರರನ್ನು ಶೇರ್ ಮಾಡ್ಕೊಳ್ಳಿ. ಜೊತೆಗೆ ತಾವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಆಶ್ರಮದಲ್ಲಿ 5 ದಿನದ ಆರೋಗ್ಯದ ಶಿಬಿರ ನಡೀತಾ ಇದೆ. ಆಸಕ್ತಿ ಇರೋರು ಆ ಶಿಬಿರಕ್ಕೆ ಭಾಗವಹಿಸಿ. ಅಲ್ಲಿ ಯೋಗದ ಮೂಲಕ, ಆಹಾರ ಪದ್ಧತಿ ಮೂಲಕ ಎಲ್ಲ ಆರೋಗ್ಯದ ಸಮಸ್ಯೆಗಳನ್ನು ಕೂಡ ಹೇಗೆ ಸರಿಪಡಿಸ್ಕೊಳ್ಬೇಕು ಅನ್ನೋ ವಿಚಾರಗಳನ್ನು ತಿಳಿಸ್ಕೊಡ್ತೇವೆ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.